ಹಲೋ ಎವ್ರಿವನ್. 9ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಡಿ ಸಮಾಂತರ ಬಿಸಿ ಆಗಿದೆ. ಬಿಡಿ ಇಸ್ ಈಕ್ವಲ್ ಟು 7.2 ಸೆಂಟಿಮೀಟರ್, ಎ ಇಸ್ ಈಕ್ವಲ್ ಟು 1.8 ಸೆಂಟಿಮೀಟರ್ ಮತ್ತು ಇಸಿ ಇಸ್ ಈಕ್ವಲ್ ಟು 5.4 ಸೆಂಟಿಮೀಟರ್ ಆದರೆ ಎಡಿಯ ಉದ್ದವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಅನ್ವಯಿಸಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ ಅಂತ ಹೇಳ್ತೇವೆ. ಸೊ ಏನ್ ಹೇಳತ್ತೆ, ತ್ರಿಕೋನದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸತ್ತೆ. ಸೊ ಎಂಬ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ನಾವು ಇಲ್ಲಿ ಡಿ ಸಮಾಂತರ ಬಿಸಿ ಆಗಿರೋದ್ರಿಂದ ಸೊ ಇವುಗಳ ಅನುಪಾತಗಳು ಹೇಗಿರತ್ತೆ, ಎಡಿ ಡಿವೈಡೆಡ್ ಬೈ ಬಿಡಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಎಇ ಡಿವೈಡೆಡ್ ಬೈ ಇಸಿ. ಓಕೆ, ಸೊ ಈಗ ನಾವು ಕೊಟ್ಟಿರುವಂತಹ ಮೌಲ್ಯವನ್ನ ಈ ಸಮೀಕರಣದಲ್ಲಿ ಆದೇಶಿಸೋಣ ಮಕ್ಕಳೇ. ಸೊ ಏನಾಗುತ್ತೆ, ಎಡಿ ಡಿವೈಡೆಡ್ ಬೈ ಬಿಡಿ 7.2 ಈಸ್ ಈಕ್ವಲ್ ಟು ಎಇ ಎಷ್ಟಿದೆ 1.8 ಡಿವೈಡೆಡ್ ಬೈ ಇಸಿ ಎಷ್ಟಿದೆ 5.4. ಸೊ ಈಗ ನಾವು ಎಡಿಯನ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ ಎಡಿ ಈಸ್ ಈಕ್ವಲ್ ಟು 1.8 divided by 5.4 into 7.2. Okay, so ಇಲ್ಲಿ 1.8 ones, so 1 3s. Okay, so ಇಲ್ಲಿ ಏನಾಗುತ್ತೆ 7.2 divided by 3 ಅಲ್ವಾ. ಸೊ AD is equal to ಏನ್ ಹೇಳಿ 7.2 divided by 3. ಸೊ 3 1 3 2 6 3 4 12. ಸೊ ಎಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ 2.4 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.